ವಿಘ್ನ ವಿನಾಯಕನ ಸ್ವಾಗತಕ್ಕೆ ಜನತೆ ಈಗ ಸಜ್ಜಾಗ್ತಿದ್ದಾರೆ. ಆದರೆ ಲಂಬೋದರನ ದರ್ಶನಕ್ಕೆ ಮತ್ತು ಪೂಜೆಗೆ ಸಿದ್ಧತೆ ಆಗ್ತಿರ್ತಕ್ಕಂಥ ಸಾರ್ವಜನಿಕರಿಗೆ ಈಗ ಒಂದು ಬೆಸ್ಕಾಂ ಆಗಿರ್ಬೋದು ಮತ್ತು ವಿದ್ಯುತ್ತನ್ನು ನೀಡ್ತಕ್ಕಂಥ ಇಂಧನ ಇಲಾಖೆ ಒಂದು ಶಾಕನ್ನು ಕೊಟ್ಟಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಏನು ಗಣೇಶ ಉತ್ಸವಗಳು ಬೀದಿಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು ಮತ್ತು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇರ್ತವೆ. ಸೊ ಆ ಸಂದರ್ಭದಲ್ಲಿ ವಿದ್ಯುತ್ತನ್ನು ಹೊರಗಡೆಯಿಂದ ಅಂದರೆ ಬೀದಿ ದೀಪಗಳೇನಿರ್ತವೆ ಅಲ್ಲಿ ಪಡಿತಾರೆ ಸಾಮಾನ್ಯವಾಗಿ. ಅಂಥವ್ರಿಗೆ ಈಗ ಶಾಕ್ ನೀಡೋಕ್ಕೆ ಬೆಸ್ಕಾಂ ಮುಂದಾಗಿದೆ. ಅಂದರೆ ಗಣೇಶೋತ್ಸವಕ್ಕೆ ಬೆಸ್ಕಾಂ ಸಕಲ ಸಿದ್ಧತೆ ನಡೆಸಿದ್ದು. ಏನಪ್ಪ ಅಂತಂದರೆ, ಅದಕ್ಕೋಸ್ಕರ ನೋಡಲ್ ಅಧಿಕಾರಿಗಳು ಕೂಡ ನೇಮಕ ಮಾಡಿದ್ದಾರೆ. ಅಂದರೆ ಹಬ್ಬದ ಸಂದರ್ಭದಲ್ಲಿ ಹಬ್ಬದ ನೆಪಗಳನ್ನು ಹೇಳಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ, ಆ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂಥ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಅಥವಾ ಅಲ್ಲಿ DJ ಆಗಿರ್ಬೋದು, ಅಥವಾ ಸೌಂಡ್ ಸಿಸ್ಟಮ್ ಏನು ಮಾಡ್ತಾರೆ ಅಲ್ಲಿ ಕಾರ್ಯಕ್ರಮಗಳಿಗೆ, ಅದಕ್ಕೆ ವಿದ್ಯುತ್ತನ್ನು ನೀವು ನೇರವಾಗಿ ಸಾರ್ವಜನಿಕ ಕಂಬಗಳೇನು ಹಾಕಿರ್ತಾರೆ ಬೀದಿ ದೀಪಗಳು, ಅದರಿಂದ ಬಳಸೋಂಗಿಲ್ಲ. ಒಂದು ವೇಳೆ ಹಾಗೇನಾದರೂ ಬಳಸಿದ್ರೆ ದಂಡ ಜೊತೆಗೆ ಜೈಲು ಶಿಕ್ಷೆ ಆಗುತ್ತೆ, ಕಾನೂನಿನ ಕಠಿಣ ಕ್ರಮ ಆಗುತ್ತೆ ಅಂತಕ್ಕಂಥ ಒಂದು ಶಾಖನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಒಂದು ವೇಳೆ ಸಾರ್ವಜನಿಕ ಸ್ಥಳದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋದಾದರೆ ಅದಕ್ಕೆ ಒಂದು ತಾತ್ಕಾಲಿಕ ಅನುಮತಿ ಪತ್ರ ಪಡಿಬೇಕು. ಅಂದರೆ ಟೆಂಪರರಿ ಕನೆಕ್ಷನ್ನು ಸಂಬಂಧಪಟ್ಟಂತೆ ಅವರು ಟೆಂಪರರಿಯಾಗಿ ನಿಮಗೆ ಒಂದು ಮೀಟ್ರ್ ಹಾಕೋದ್ರ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜನ್ನು ಮಾಡ್ತೀರಿ. ಅದಕ್ಕೆ ಆ NOCಯನ್ನು ತೊಗೋಬೇಕು. ನೀವು ಟೆಂಪರರಿ ಕನೆಕ್ಷನ್ NOC ತೊಗೋಬೇಕು ಬೆಸ್ಕಾಂ ಇಲಾಖೆಯಿಂದ. ಆ ರೀತಿಯಾಗಿ ಮಾಡಬೇಕಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನು ಈಗ ಬೆಸ್ಕಾಂ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಗಣೇಶ ಮಂಡಳಿಗಳಾಗಿರ್ಬೋದು, ಅಥವಾ ಅಲ್ಲಿ ಏರಿಯಾದಲ್ಲಿ ಯಾರು ಮಾಡ್ತಾರೆ ಅಂತಹ ಒಂದು ಸಮುದಾಯಕ್ಕೆ ಈಗ ಈ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ, ಸಹಜವಾಗಿ ಗಣೇಶನ ಹಬ್ಬ ಅಂತಂದರೆ ಅದು ಎಲ್ಲ ಸಾರ್ವಜನಿಕರ ಹಬ್ಬ. ಸೊ ಸಾರ್ವಜನಿಕರೆಲ್ಲರೂ ಸೇರಿ ಕೂಡಿ ಮಾಡ್ತಕ್ಕಂಥ ಹಬ್ಬ. ಸೊ ಅದನ್ನು ಬೀದಿಯಲ್ಲಿ ಅಂತಂದರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಸಾರ್ವಜನಿಕ ವಿದ್ಯುತ್ತನ್ನು ಬಳಕೆ ಮಾಡ್ಕೋಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋರಿಗೆ, ಇಲ್ಲ ಹಾಗೆಲ್ಲ ಆಗೋದಿಲ್ಲ, ನಿಮಗೆ ಬೇಕಂದರೆ ಟೆಂಪ್ರವರಿಯಾಗಿ ಒಂದು NOC ಕೊಡ್ತೀವಿ, ಟೆಂಪ್ರವರಿ ಕನೆಕ್ಷನ್ ಕೊಡ್ತೀವಿ, ಕನೆಕ್ಷನ್ ಕೊಟ್ಟು ಮೀಟ್ರ್ ಹಾಕ್ತೀವಿ, ಅದಕ್ಕೆ ಇಂತಿಷ್ಟು ಡೆಪಾಸಿಟ್ ಮಾಡಿಸ್ಕೊಳ್ತಾರೆ. ಮತ್ತು ನೀವು ಅದನ್ನ ಸೇಫ್ಟಿಯಾಗಿ ಯೂಸ್ ಮಾಡಿಕೊಂಡು ವಾಪಸ್ ಮೀಟ್ರನ್ನು ಅವರಿಗೆ ಸರೆಂಡರ್ ಮಾಡಿದ ಬಳಿಕ ನಿಮಗೆ ಅವರ ಡೆಪಾಸಿಟ್ ಅಮೌಂಟ್ ಏನಿದೆ, ಟೆಂಪ್ರರಿ ಡೆಪಾಸಿಟ್ ಅಮೌಂಟನ್ನು ಅವರ ವಿದ್ಯುತ್ ದರ ಏನಿದೆ ಅದರಿಂದ ಕಡಿತಗೊಳಿಸ್ಕೊಂಡು ಉಳಿದಿದ್ದು ಬಹುಶಃ ವಾಪಸ್ ಕೊಡ್ತಕ್ಕಂಥ ಚಿಂತನೆ ಇದೆ. ಇದಕ್ಕೆ ಸಾಕಷ್ಟು ಕೆಲವು ಪ್ರೊಸೀಜರ್ಸ್ ಇರ್ತವೆ, ಅದನ್ನು ಮಾಡಬೇಕು ಅಂತೇಳಿ ಈಗ ಬೆಸ್ಕಾಂ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡಂಥ ಸಂದರ್ಭದಲ್ಲಿ ಈಗ ಏಕಾಏಕಿ ಯಾರಾದರೂ ಅಧಿಕಾರಿಗಳು ಬಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ನೋಟಿಸ್ ಕೊಡೋದಾಗಲಿ ಅಥವಾ ಅದ್ರ ಬಗ್ಗೆ ವಿಚಾರಣೆ ಮಾಡೋದಾಗಲಿ ಕಠಿಣ ಕ್ರಮಕ್ಕೆ ಮುಂದಾದಾಗ ಗೊಂದಲಗಳಾಗಬಾರ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕಿರಿಕಿರಿ ಉಂಟಾಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬೆಸ್ಕಾಂ ಈ ಒಂದು ನಿರ್ದೇಶನವನ್ನು ಯಾರು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹೊರಗಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಮೈದಾನಗಳಲ್ಲಿ ಅವರಿಗೆ ಈ ಒಂದು ಸೂಚನೆಯನ್ನು ಕೊಟ್ಟಿದೆ. ಖಾಸಗಿಯಾಗಿ ನೀವು ಏನು ಸರ್ಕಾರಿ ಬೀದಿ ದೀಪಗಳಾಗಿರ್ಬೋದು, ಸರ್ಕಾರಿ ಏನು ಹೊರಗಡೆ ಇರ್ತಕ್ಕಂಥ ರಸ್ತೆಯಲ್ಲಿರ್ತಕ್ಕಂಥ ದೀಪ ಕಂಬಗಳೇನಿದ್ದಾವೆ, ವಿದ್ಯುತ್ ದೀಪದ ಕಂಬಗಳು, ಅದರಿಂದ ಕರೆಂಟ್ ತೊಗೊಳಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಈಗ ಹೇಳಿರ್ತಕ್ಕಂಥದ್ದು.